ವೈಕುಂಠ ಏಕಾದಶಿ ದಿನದಂದು ಉಪವಾಸವಿದ್ದು ಭಗವಂತನ ಸ್ಮರಣೆಯನ್ನು ಮಾಡಬೇಕು. ವೈಕುಂಠ ಏಕಾದಶಿ ದಿನ ಮುಂಜಾನೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ವೆಂಕಟೇಶ್ವರ ಸ್ವಾಮಿಯ ಪೂಜೆಯನ್ನು ಮಾಡಬೇಕು. ವೆಂಕಟೇಶ್ವರ ಸ್ವಾಮಿಗೆ ಪಾಯಸ, ಕೋಸಂಬರಿ, ಪಾನಕ ಯಾವುದಾದರೂ ನೈವೇದ್ಯವನ್ನು ಮಾಡಿ ಇಡಿ. ಅನ್ನದ ಯಾವುದೇ ನೈವೇದ್ಯವನ್ನು ಇಡಬಾರದು. ಪೂಜೆ ಮಾಡಬೇಕಾದರೆ ವೆಂಕಟೇಶ್ವರ ಅಷ್ಟೋತ್ತರವನ್ನು ಹೇಳಿಕೊಳ್ಳಿ. ಮನೆಯಲ್ಲಿ ಪೂಜೆ ಮಾಡಿದ ನಂತರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವ ವೈಕುಂಠ ದ್ವಾರದ ಒಳಗೆ ಹೋಗಿ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿದರೆ 3 ಕೋಟಿ ದೇವತೆಗಳ ದರ್ಶನ ಮಾಡಿದ ಪುಣ್ಯ ಫಲ ಸಿಗುತ್ತದೆ. ಜೊತೆಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ನಮ್ಮ ಎಲ್ಲ ಪಾಪಗಳು ಕಳೆಯುತ್ತವೆ. ಏಕಾದಶಿ ದಿನ ವ್ರತಾಚರಣೆ ಮಾಡುವವರು ಕಠಿಣ ಉಪವಾಸವನ್ನು ಮಾಡಬೇಕು. ಯಾವುದೇ ಆಹಾರವನ್ನು ಸೇವಿಸಬಾರದು. ಏನನ್ನು ಕೂಡ ತಿನ್ನಬಾರದು. ಅವತ್ತಿನ ದಿವಸ ಪೂರ್ತಿಯಾಗಿ ಉಪವಾಸ ಇರಬೇಕು. ತುಳಸಿ ನೀರನ್ನು ಸೇವಿಸಬಹುದು. ಪೂರ್ತಿ ದಿನ ಉಪವಾಸ ಮಾಡುವುದಕ್ಕೆ ಆಗಲ್ಲ ಅನ್ನುವವರು ಏಕಾದಶಿಯ 1 ಹೊತ್ತು ಊಟವನ್ನು ಮಾಡಬಹುದು. ಅಂದರೆ ಅವತ್ತಿನ ರಾತ್ರಿ ಸರಳವಾದ ಆಹಾರವನ್ನು ತಿನ್ನಬಹುದು. 1 ಹೊತ್ತು ಊಟ ಮಾಡುವವರು ಉದ್ದಿನ ಬೇಳೆಯನ್ನು ತಿನ್ನಬಾರದು, ಸೊಪ್ಪನ್ನು ತಿನ್ನಬಾರದು, ಮೊಸರನ್ನು ತಿನ್ನಬಾರದು, ಖಾರವಾದ ಊಟವನ್ನು ಮಾಡಬಾರದು, ಹಾಲು ಹಣ್ಣುಗಳನ್ನು ಸೇವಿಸಬಹುದು. ವೈಕುಂಠ ಏಕಾದಶಿ ದಿನ ಉಪವಾಸ ಮಾಡಿ ಮಾರನೇ ದಿನ ಅಂದರೆ ದ್ವಾದಶಿಯಂದು ಬೆಳಿಗ್ಗೆ 9 ಗಂಟೆ ಒಳಗೆ ದೇವರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಿ ಊಟ ಮಾಡಬಹುದು. ಮುರ ಎಂಬ ರಾಕ್ಷಸನು ಅಕ್ಕಿಯಲ್ಲಿ ವಾಸಿಸುವುದರಿಂದ ಅವತ್ತಿನ ದಿವಸ ಅನ್ನವನ್ನು ತಿನ್ನಬಾರದು. ಅನ್ನವನ್ನು ತಿಂದರೆ ಜಡತ್ವ ಉಂಟಾಗುತ್ತದೆ. ವೈಕುಂಠ ಏಕಾದಶಿಯ ದಿನ ಮೌನ ವ್ರತವನ್ನು ಆಚರಿಸಬಹುದು. ಅಂದರೆ ಯಾರೊಂದಿಗೂ ಕೂಡ ಅವತ್ತಿನ ದಿವಸ ಮಾತನಾಡಬಾರದು. ಮೌನವಾಗಿದ್ದು ಭಗವಂತನ ಸ್ಮರಣೆ ಮಾಡಬೇಕು. ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಬೇಕಾದರೆ ವೆಂಕಟೇಶ್ವರ ಸ್ವಾಮಿಗೆ ಅತ್ಯಂತ ಶ್ರೇಷ್ಠವಾದ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡಬೇಕು. ವಿಷ್ಣುವಿಗೆ ಶನಿವಾರಗಳಲ್ಲಿ ಅಕ್ಕಿ ಹಿಟ್ಟಿನ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡುತ್ತಾರೆ. ಅದರಲ್ಲೂ ವೈಕುಂಠ ಏಕಾದಶಿ ದಿನ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡಿದರೆ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ. ಅಕ್ಕಿ ಹಿಟ್ಟಿನ ದೀಪಕ್ಕೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಹಚ್ಚಬೇಕು. ವೈಕುಂಠ ಏಕಾದಶಿ ದಿನ ವೆಂಕಟೇಶ್ವರ ಸ್ವಾಮಿ ಅಥವಾ ವಿಷ್ಣು ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಉತ್ತರ ಭಾಗದಲ್ಲಿ ವೈಕುಂಠ ದ್ವಾರವನ್ನು ನಿರ್ಮಿಸಿರುತ್ತಾರೆ. ಆ ದ್ವಾರದ ಮೂಲಕ ಹೋಗಿ ಸ್ವಾಮಿಯ ದರ್ಶನ ಮಾಡಿದರೆ ಮೋಕ್ಷ ಸಿಗುತ್ತೆ ಮತ್ತೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಆದರೆ ವೈಕುಂಠ ದ್ವಾರದ ಮೂಲಕ ಹೋಗಬೇಕಾದರೆ ಆ ವೈಕುಂಠ ದ್ವಾರವನ್ನು ಮುಟ್ಟಬಾರದು. ಸುಮ್ಮನೆ ಹೋಗಿ ದೇವರ ದರ್ಶನ ಮಾಡಿ ಬರಬೇಕು. ಈ ಒಂದು ವೈಕುಂಠ ಏಕಾದಶಿಯಲ್ಲಿ ಮಾಡಿದ ಪೂಜೆಯ ಫಲ ವರ್ಷದಲ್ಲಿ ಬರುವ ಎಲ್ಲ ಏಕಾದಶಿಯಲ್ಲಿ ಮಾಡಿದ ಪೂಜೆಯ ಫಲಕ್ಕೆ ಸಮ ಇರುತ್ತದೆ. ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು.